ಕಬ್ಬಿನ ದೊಡ್ಡದಲ್ಲಿ ಕಪ್ ಕಡೋ ಮಿಷನ್ಗೆ ಏನಾಗಿದೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಎಲ್ರು ನಮಸ್ಕಾರ ನಮಸ್ಕಾರ ಅಂತ ಇವತ್ತಿನ ಲಕ್ಷ ಮಾಡ್ತಾರೆ. ಇವತ್ತೇನೋ ಕಬ್ ಕಡೆ ಮಿಷನ್ ಈ ಕಬ್ಬು ಯಾವ ತರ ಕಡಿಯುತ್ತೆ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಆದ್ರೆ ಈ ಟ್ರ್ಯಾಕ್ಟರ್ ಮಾತ್ರ ಮುಂದಿನ ಟೈರೇ ಇರಲಿಲ್ಲ. ಆ ಟ್ರ್ಯಾಕ್ಟರ್ ಟೈರ್ ಅನ್ನೋದು ನಮ್ಮ ಅಣ್ಣ ಎತ್ಕೊಂಡಿದೆ ಅಂತ ನಮ್ಮ ಅಣ್ಣ ಹತ್ರ ಹೋಗ್ಬಿಟ್ಟೆ. ಆದ್ರೆ ನಮ್ಮ ಅಣ್ಣ ಅನ್ನೋದು ಕೈ ಎತ್ತೇ ಬಿಟ್ಟ. ಯಾಕಣ್ಣ ಟೈರ್ ಯಾಕೆ ಹತ್ಕೊಂಡೆ ಅಂತ ಕೇಳಿದ್ರೆ ನಗ್ತಾ ಇದ್ದಾನೆ ಈ ಅಣ್ಣ ಕೇಳೋಷ್ಟರಲ್ಲಿ ಇನ್ನೊಂದ್ ಗಾಡಿ ಅನ್ನೋದು ಎದುರುಗಡೆ ನಿಂತ ಬಂತು. ಈ ಟೈರ್ ಅನ್ನು ಕೂಡ ಎತ್ಕೊಂಡ್ಬಿಟ್ಟ ಅನ್ಕೊಂಡಿದ್ದೆ. ಯಾವ ಬೋಳಿ ಮಗ ಹೇಳಿದ್ರಿ ನಮ್ಮ ಅಣ್ಣ ಹೇಳಬೇಟ ಟ್ರ್ಯಾಕ್ಟರ್ಗೆ ಟೈರ್ ಇರಲ್ಲ ಅಂತ ಹೇಳಬೇಟ. ಅಷ್ಟಲ್ಲೇ ಕಬ್ಬಿನ ತೋಟ ಓನರ್ ಬಂದ್ಬಿಟ್ಟು ಅವ್ರ ಹತ್ರ ಮಾತಾಡ್ತಿದ್ದ. ಆದ್ರೆ ನಾನು ಒಂದ್ ಸೆಲ್ಫಿ ತಗೋಬೇಕಂತ ತಗೊಂಡೆ. ಈ ಕಬ್ಬಿನ ತೋಟ ಅನ್ನೋದು 20 ಎಕರೆ ಅಂತ ನೋಡ್ಕೊಂಡು ಈ ಕಬ್ಬಿನ ಕಡಿಯೋ ಮಿಷನ್ ನ ಸರಿಯಾಗಿ ನೋಡೇ ಬಿಟ್ಟೆ. ಆ ಕಬ್ ಕಡಿಯೋ ಮಿಷನ್ ನಮ್ಮ ಅಣ್ಣ ಕೈ ಕಟ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮ ಅಣ್ಣ ಅನ್ನೋದು ಕೈ ಕಟ್ಕೊಂಡು ನೋಡುವಾಗ ಮಿಷಿನ್ ಅನ್ನೋದು ಕೆಳಗೆ ಬೀಳ್ತಿದ್ದು. ಜಸ್ಟ್ ಮಿಸ್ ಆಯ್ತು ಅಂಡ್ ಬಚಾವ್ ಆಯ್ತು. ಅದ್ರ ಕೆಲಸ ಆದ್ರೆ ಮಾಡ್ಕೋತಾ ಅಂತ ನೋಡ್ಕೊಂಡು ನಾವು ಹೋಗ್ತಾ ಇದ್ವಿ ಮನೆಗೆ. ಈ ಅಣ್ಣ ಅನ್ನೋದು ಈ ಸೈಜ್ ಕಟ್ ಮಾಡುತ್ತಾ ಅಂತ ತೋರಿಸ್ತಾನೆ. ನೀವೇ ನಮ್ಮ ಅಣ್ಣ ಹೇಳಿದೆ 4 ಪೀಸ್ ಮನೆಗೆ ತಗೊಂಡ ಅಂತ ಈ ಅಣ್ಣ ಹೇಳಬೇಟ ಬೇಡ ಅಂತ. ಇರ್ಲಿ ಬಿಡಿ ಅನ್ನೋಷ್ಟರಲ್ಲಿ ನಮ್ಮ ಅಣ್ಣ ವಿಡಿಯೋ ಮಾಡೋದು ನೋಡಿ ಶಾಕ್ ಆಗಿಬಿಟ್ಟು. ಇಲ್ಲ ರೀ ಅನ್ನೋದು ನಮ್ಮ ಅಣ್ಣಂಗೋಸ್ಕರ ಬಂದಿದೆ ಅನ್ಕೊಂಡಿದ್ದೆ. ಇಲ್ಲ ಕಬ್ಬಿನ್ಗೋಸ್ಕರ ಬಂದಿದೆ ಅಂತ ನನ್ಗೆ ಗೊತ್ತಿಲ್ಲ. ಯಾವತ್ತೋ ಗೊತ್ತು ಸರ್ ನನಗೆ. ಅಷ್ಟಲ್ಲೇ ನಾನೊಂದು ಕಬ್ಬಿನ ಪೀಸ್ ತಗೊಂಡು ಸರ ಅಂತ ಎದೆ ಬಿಟ್ಟು ನಾನೇನೋ ಕಬ್ಬಿನ ಪೀಸ್ ಸರ ಹೇಳುವಾಗ ನಮ್ ಬ್ರದರ್ ಅನ್ನೋದು ನೋಡಿ ನನ್ನನ್ನು ನೋಡಿ ನಗ್ತಾ ಇದ್ದಾನೆ. ಈ ಅಣ್ಣನ ಸ್ಮೈಲ್ಗೆ ನಾನು ಒಂದು ಫಿದಾಗಿಬಿಟ್ಟೆ. ಪೀಸ್ ಅನ್ನೋದು ಇನ್ನ ಬಾಕಿ ಇದೆ ಅಂತ ನಾನು ಮ್ಯಾಕೆ ತಿಂದಂಗೆ ನಿನ್ನೆ ಬಿಟ್ಟೆ. ಆ ಕಬ್ಬಿನ ಪೀಸ್ ಸರಿ ತಿನ್ಕೊಂಡು ನಾವು ಹೋಗ್ತಾ ಇನ್ನು ಮನೆ ಕಡೆ. ನಾನು ಮನೆ ಬರೋಷ್ಟರಲ್ಲಿ ನಮ್ಮ ರಾಜುಬಾಯಿ ಅನ್ನೋದು ಬಂದೇ ಬಿಟ್ಟು ಇವಣ್ಣ ನನಗೆ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದ. ಅದು ಏನು ಅಂತಂದ್ರೆ ಗಾರ್ಡಿಯನ್ ಬೆಲ್. ಈ ತರ ಗಾರ್ಡಿಯನ್ ಬೆಲ್ ಬ್ರದರ್ ಹತ್ರ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ. ಎಷ್ಟೋ ಜನ ಲವರ್ಸ್ ಕೊಡ್ತಾರೆ, ಯಾವ ಇಷ್ಟಪಟ್ಟವ್ರು ಕೊಡ್ತಾರೆ. ನಮ್ಮ ಬ್ರದರ್ ನನಗೆ ಕೊಟ್ಟಿವಿ. ನಿಮ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಅಂಡ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್ ಬಬ್ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.